ಸುಶೀಲಾ, ನಾನು ಬರೋದು ರಾತ್ರಿ ಆಕತ್ ನೋಡು. ಒಂಚೂರು ಹೊರ ಕೆಲಸ ಐತಿ. ಈಗ ಪಕ್ಕದೂರ್ನಾಗೆ ಏನೋ ಸೈಟು ಹೊಲ ಐತಂತೆ. ಮತ್ತೆ ನಮ್ಮ ಫ್ರೆಂಡಿಗೆ ಒಂದು ಬೇಕು, ಪಾರ್ಟಿ ಸಿಕ್ಕರ ಅವನಿಗೆ ಕೂಡ್ಸಿ ಬರ್ಬೇಕು. ಹಂಗೆಯ ಅಣ್ಣ ಏನೋ ಕಾರ್ ತಗೊಂತಾನಂತೆ. ಅದನ್ನು ಒಂಚೂರು ನೋಡ್ಕೊಂಡು ಬರ್ತೀವಿ. ಕಾರ್ ತಗೊಂತಾರೆ? ಯಾರು? ಅಣ್ಣರಿಗೆ ಬೇಕಂತೆ. ಇನ್ನೇನು ಮದುವೆ ಕೆಲಸಗಳು ಶುರುವಾದ್ವಲ್ಲ, ಮತ್ತೆ ಅವ್ರಿವ್ರದ್ದು ಕೈ ಕಾಲಿಗೆ ಅದಕ್ಕೆ ಕಾಯ್ಬೇಕು. ತಮ್ಮದೇ ಒಂದು ಇತ್ತು ಅಂತ ಅಂದ್ರೆ ಅದ್ರಾಗೆ ಎಲ್ಲದನ್ನು ಅನುಕೂಲಕತಿ ಮಾಡಕ್ಕೆ. ಅದಕ್ಕೆ ಇವತ್ತು ಹೋಗಿ ನೋಡ್ಕೊಂಬರಕ್ಕೆ ಹೊಂಟವಿ. ಅವ್ವ ಅವ್ವ ಅವ್ವ, ನಿಮಗೆ ಮಗಳದು ಮನೆದು ಮದುವೆದು ಯಾವ್ದು ಚಿಂತೆ ತಗೊಳ್ರಿ. ನಿಮಗೆ ಖಂಡರದ ಚಿಂತೆ. ನಿಮಗೆ ಎಷ್ಟು ಸರಿ ಹೇಳ್ಬೇಕ್ರಿ? ನಿಮಗೆ ಹೇಳಿದ್ದು ಮನುಷ್ಯ ಆದ್ಮೇಲೆ ಅರ್ಥ ಮಾಡ್ಕೊಂತಾರೆ. ಪದೇ ಪದೇ ಹೇಳಿಸ್ಕೋಬಾರ್ದು. ಎದಕ್ಕೆ ಹಿಂಗೆ ಮಾಡಕತ್ತೀರಿ ನೀವು? ಆ ಹುಡುಗ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗಿ ಎಷ್ಟು ದಿನ ಆಯ್ತು? ಒಂದು ಫೋನ್ ಮಾಡಿಲ್ಲ, ಒಂದು ಎಂಥದ್ದು ಇಲ್ಲ, ಏನು ಎತ್ತ ಅಂತಂದು ಒಂದು ಸುದ್ದಿನೂ ಗೊತ್ತಾಗಿಲ್ಲ. ಹಿಂಗಿದ್ದಾಗ ನಿಮಗೆ ಅದು ಚಿಂತಿಲ್ಲ. ಅವರಿಗೆ ಕಾರ್ ಕೊಡ್ಸಿದ್ನು, ಅವ್ರಿಗೆ ಹೊಲ ಕೊಡ್ಸಿದ್ನು, ಅವ್ರಿಗೆ ಸೈಟ್ ಕೊಡ್ಸಿದ್ನು, ಬರೀ ಇದನ್ನೇ ಮಾಡ್ರಿ. ಸುಶೀಲಾ, ನಾನು ನಿನಗೆ ಎಷ್ಟು ಸರಿ ಹೇಳ್ಬೇಕು? ಇನ್ನೊಬ್ರು ಏನಾರ ಒಂದು ವಸ್ತು ತಗೊಳೋದಾಗಿರ್ಲಿ, ಏನಾರ ತಗೊಳೋದಾಗಿರ್ಲಿ, ಹಂಗ ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದು ಅನ್ನೋದು ನೀಗ ಅಷ್ಟು ಹೊರವಿಲ್ವಾ? ನಿನಗೆ ಅಲ್ಲೇ ನಿನಗೆ ಏನು ತಿಳ್ತೈತೆ? ನಿನಗೆ ನಿನ್ನೆಗೇನೋ ಬೈದದಿ ಅಂತಲ್ಲ, ಅದಕ್ಕೆ ಮಗ ಎದಕ್ಕೆ ಬೈದೆ? ರೋಡ್ನಾಗ ಅನಾಡಿ ಬೈದೆ ಅಂತಲ್ಲ. ಎಲ್ಲ ಗೊತ್ತಕ್ಕವ ನನಗೆ. ನೀನೇನು ಮಾಡ್ತೀಯ, ಏನು ಬಿಡ್ತೀಯ, ಪ್ರತಿಯೊಂದು ಗೊತ್ತಕ್ಕವ ನನಗೆ. ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು? ಯಾಕೆ ಅವಮಾನ ಮಾಡ್ತೀಯ ಅವ್ರಿಗೆ ಪದೇ ಪದೇ ಪದೇ? ಏನು ಸಿಗ್ತತ್ ನಿನಗೆ ಅದರಿಂದ? ಓಹೋ, ಇಲ್ಲೈತಿ ಸಮಾಚಾರ. ಅಲೆ ಕಿವಿ ಊದಿಲ್ಲ ನಿನಗೆ ಬಂದು? ಎಂತ ಚಂದ ಅದಿರ್ರಿ ಅತ್ಗೆ ಮೈದ್ನ. ಏನ್ ಸಮಾಚಾರ? ಒಂಚೂರು ಏನು ಅನ್ನಂಗಿಲ್ಲಲ್ಲ, ಯಾಕೆ? ಪರವಾಗಿ ಬೋಯಿಸ್ಕೊಂಡು ಮಾತಾಡಕ್ ಬರ್ತೀರಾ? ಅವ್ವ, ಅಪ್ಪ ಎಲ್ಲ ಹೊಂಟತಿ ಈಗ. ಸುಮ್ಮನೆ ಆಗಬಾತ್ಲಗೆ. ಸುಮ್ನಿರೇ. ನಿನಗೇನು ಗೊತ್ತಕತ್ತಿ ಇವ್ರದ್ದು ಕಳ್ಳಕತ್ರಿ ಆಟ? ಅತ್ಗೆ ಮೈದ್ನ ಕಳ್ಳಾಟ ನಡ್ಸಾರ, ಕಳ್ಳಾಟವ. ಯಾರಿಗೂ ಗೊತ್ತಿಲ್ಲ. ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಬಿಟ್ಟಿದ್ದಾರೆ ಇವರು. ಅಯ್ಯೋ ಬಿಡಪ್ಪ, ನನಗೆ ಹೊಡಿತೀರೇನ್ರಿ? ನಿಮ್ದು ಕಳ್ಳಾಟ ನಮಗೆ ಗೊತ್ತಾಕತಿ ಅಂತಂದು ನಾಟಕ ಮಾಡ್ತೀರಾ? ನನ್ನ ಮೇಲೆ ಕೈ ಮಾಡಂಗೆ. ತಡೆ, ನಿಮಗೆ ಮಾಡ್ತೇನೆ. ನಿಮಗೆ ಕಳ್ಳಕತ್ರಿ ಆಟ ನಡ್ಸಕತ್ತೀರೇನ್ ನೀವು? ಒಳಗಿಂದ ಒಳಗೆಯ ಇದಕ್ಕೆ ನಾನಕಿನ್ನ ಸೇರೋದಲ್ಲ. ಇಂತಾಯ ಇದು ಅಂತಂದು ಗೊತ್ತೈತಿ ನನಗೆ. ಕೆಂತಾಳು ಆಕಿ ನಡತೆ ಅಂತಂದು ಏನು ಎತ್ತ ಅಂತಂದು ನನಗೆ ಚಂದ ಗೊತ್ತೈತಿ. ನಿಮ್ಮನ್ನೇ ಬುಟ್ಟಿ ಬಿಡಿಸ್ಕೊಂಡಿದ್ದಾಳಲ್ಲ, ಅದಕ್ಕೆ ನಾನು ಆಕಿಗೆ ಹೆಟ್ಟಸೋದು ಸರಿಯಾಗಿ ಚಂದಕ್ಕಲ್ಲ. ಅಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಲ್ಲ ನಿನಗೆ. ಇನ್ನೇನು ನೀವು ಏನು ಮಾಡ್ಬೇಕು? ನಾನು ಎಷ್ಟು ಹೇಳ್ಬೇಕು ನಿನಗೆ? ಸುಮ್ಮನೆ ಅಪವಾದ ಹೊರಿಸ್ತೀಯಲ್ಲಿ. ನಾಲ್ಗೆನ ನಿಂದು ನಾಲ್ಗೆ? ಒಳ್ಳೆ ಏನಾರು ತಗೊಂಬಂದು ಬಾಯಕ್ ತುರು ಕೊಡೋಣ ಅವ್ರು ಸಿಟ್ಟು ಬರ್ತದೆ ತಂಗೆಯ. ಒಳ್ಳೆ ಆಂಬ್ರೆಸಿ ಮುಕ್ಕದು ತಗಲಕ್ಕೆ ಅಂತ ನೋಡಿ ನಮಗೆ. ಎಲ್ಲಿಂದ ಬಂದು ಸರಿ ಆತ ಏನೋ ನಮ್ಮ ಮನೆಗೆ. ಹೋಗ್ರಿ ಹೋಗ್ರಿ, ಗೊತ್ತೈತೆ ನನಗೆ ಏನ್ ಮಾಡ್ಬೇಕಂತಂದು. ಅವ್ವ, ಎದಕ್ಕಂಗ ಜಗಳ ಮಾಡ್ತೀಯವ? ಸುಮ್ಮನೆ ಇಟ್ಟಿದ್ಕು ಮುಟ್ಟಿದ್ಕು ಮನೆಯಾಗೆ ಒಂಥರ ನೆಮ್ಮದಿನೇ ಇಲ್ದಂಗೆ ಮಾಡ್ತೀನಿ ನೋಡವ ನೀನಂತವ. ಅಯ್ಯ ಬುದ್ಧಿಗೇಡಿ, ಏನ್ ತಲೆಗೇನು ಸಗಣಿ ತುಂಬ್ಕೊಂಡಿದ್ಯಾ ನೀನು? ಎದಕ್ ಮಾಡಕತ್ತೇನೆ ನಾನು ಹಿಂಗೆ? ಇವ ಅಲ್ಲಿ ಹೋಗ್ಬಿಟ್ಟು ಅವ್ರು ಇವ್ರ ಜೊತೆ ಕೂಡಿ ಎಲ್ಲದಕ್ಕೂ ಇವ್ನು ನಿಮ್ಮಪ್ಪನ ಬಳಸ್ಕೊಂತಾರಲ್ಲಿ. ಇವನಿಂದ ಏನೈತಲ್ಲಿ ನಿಮ್ಮಪ್ಪನಿಂದ? ಇಲ್ಲಿ ನಮ್ಮನೆಗಿದ್ದು ನಮ್ಮ ಕೆಲಸ ಕಾರ್ಯಗಳೆಲ್ಲ ಆಗೋದಿಲ್ಲ ಏನು? ನಾವು ಜಾಸ್ತಿಯ ಅವ್ರ ಜೊತೆಗೆ ಒಡನಾಟ ಆಡಕ್ಕೆ ಬಿಡಬಾರ್ದು, ಗೊತ್ತಾಗಲ್ಲ ನಿನಗೆ? ಚಂದಾಗೆ ಉಪಯೋಗ ಮಾಡ್ಕೊಂಡು ಆಮೇಲೆ ಕಾಲಾಗೆ ಒದ್ದು ಹೊರಗೆ ತಳ್ತಾರೆ. ಇಲ್ಲ ಬಿಡವ, ದೊಡವ ಏನು ಹಂಗೇನಿಲ್ಲ. ಸುಮ್ಮನೆ ಎದಕ್ಕಂಗೆ ಮಾತಾಡ್ತೀಯ ನೀನು? ನಿಮ್ಮ ಅಪ್ಪನಂಗೆ ಮಾತಾಡ್ಬೇಡ. ಮತ್ತೆ ಇತ್ತಳಿಂದ ಕೊಟ್ರೆ ಮಕ ಊದ್ಕೊಂಡಿರ್ಬೇಕು ನೋಡು. ನಾನು ಗಡಗಡೆಯ ಈಕಿನೂ ಒಂದು ದಡ ಸೇರ್ಸನ, ಆಮೇಲೆ ಒಂದು ನೆಮ್ಮದಿಯಾಗಿ ಇರ್ಬೋದಲ್ಲ ನಾವು, ಯಾವುದು ಚಿಂತಿಲ್ದಂಗೆ ಅಂತ ಅಂದ್ರೆ ಅವ್ರ ಅಪ್ಪ ಮಾಡ್ದಂಗೆ ಮಾಡ್ತಾಳೆ ಈಕಿನವ. ಸರಿ ಬಿಡು, ಈಗ ಇಟ್ಟ ತನಕ ಅಪ್ಪಗೆ ಬೈದದ್ದಾತು, ಈಗ ನನಗೆ ಬೈಯಕ್ಕೆ ಶುರು ಹಚ್ಕೊಂಡಲ್ಲ. ಹೋಗ್ಲಿ. ಈಗ ಏನಂದ್ರೆ ಅವರು ಫೋನ್ ಮಾಡಿದ್ರು, ಸುನಿಲ್ ಅವರು ಭೇಟಿ ಮಾಡಬೇಕು ನಿನ್ನ ಬಾ ಅಂತ ಅಂದ್ರು. ಮತ್ತೆ ಬರ್ಲಾ? ಏನಂತೆ ವಿಚಾರ? ಮನೆಗೆ ಬಾ ಅಂತಂದು ಹೇಳೋದಲ್ಲೇನು? ಇಲ್ಲ, ಅವರು ಅಲ್ಲಿಗೆ ಬಾ ಅಂತಂದು ಹೇಳಿದ್ದಾರೆ. ಬರ್ತೇನೆ ತಗ, ಏನಂತ ಕೇಳ್ಕೊಂಬರ್ತೇನೆ. ಸರಿ, ಹುಷಾರು ನೋಡು. ಗಾಡ ಹೋಗಿ ಗಾಡ ಬಾ. ಆಯ್ತವ. ಶಾರದಾ, ಅವು ಏನೇನೋ ಕಾರ್ಡ್ಗಳು ಬೇಕಂತ ನೋಡಿ, ಗೌರ್ಮೆಂಟಿನವು ಏನೋ ರೇಷನ್ ಕಾರ್ಡು, ಅವು ಆಧಾರ್ ಕಾರ್ಡು, ಅವು ಏನೇನೋ ಬೇಕಂತೆ. ಎಲ್ಲಿಟ್ಟಿದ್ಯಾ ಅವನ್ನ? ಅವನ್ನೆಲ್ಲ ಅವನು ರಮೇಶನ್ ಕೈಗೆ ಕೊಟ್ಟನ್ರಿ. ನಿಮ್ಮವು, ನನ್ನವು, ಅವನವು 3 ಜನದವು ಅವನ ಹತ್ರಕ್ಕೆ ಅದಾವೆ. ಅವನ್ನೆಲ್ಲ ಇಸ್ಕೊಂಡು ಹೋದಾಗ್ಲೇಯ. ಹೌದಾ? ಸರಿ ತಗ, ಹಂಗಾರೆ ಹೋಗ್ಬರ್ತಾನವು. ಯಾರು ಹೊಂಟಿರಿ? ನಾನು ಮತ್ತೆ ರಮೇಶ, ಬಸಪ್ಪಗೆ ಹೇಳಿದ್ದೇನೆ, ಅವನು ಬರ್ತಾನೆ. ಆಮೇಲೆ ರಮೇಶಂದು ಗೆಳೆಯ ಒಬ್ಬನ್ ಬರ್ತಾನೆ. ಅವನಿಗೇನೋ ಪರಿಚಯ ಅದಾರಂತೆ ಕಾರು ಇದು ಶೋರೂಮ್ನಾಗೆ. ಮತ್ತೆ ಬರ್ರಿ, ಏನಾಗಲ್ಲ, ನಾನೇ ಇದು ಮಾಡ್ಕೊಡ್ತೇನೆ ಅಂತ ಅಂದ್ರು. ಹಂಗಾಗಿ ಅವನು ಬರ್ತದಾನೆ. ಹೌದಾ? ಒಳ್ಳೇದಾತ್ ತಗೊಳ್ರಿ. ಬರ್ರಿ, ಹೋಗಿ ಏನಂತ ವಿಚಾರಿಸ್ಕೊಂಡು ಆಗ್ಲಾಗ್ಲ ಓಡಾಡಂಗ್ ಮಾಡ್ಕೋಬೇಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದ್ಬಿಡ್ರಿ. ಹ್ಞೂನ್ಲೆ, ಎಲ್ಲ ಮುಗಿಸ್ಕೊಂಡೆ ಬರ್ತತಗ.
ಏನು ಬಾಕಿ ಇಟ್ಕೊಂಡಲ್ಲ ಮತ್ತೆ ಗೊತ್ತಾಗಲ್ಲ ನಮಗೂ ಹುಡುಗರು ಇರ್ತಾವ ಅವೇ ಎಲ್ಲ ನೋಡ್ಕೊಂತವೆ ನಾವೇನ್ ಜೊತೆಗೆ ಹೋಗೋದಷ್ಟೇಯ. ಸರಿ ತಗ ಹೊತ್ತಾತ್ ನಾವು ಹೋಗ್ಬರ್ತವಿ. ಆಯ್ತು ಹೋಗ್ ಬರ್ರಿ, ಒಳ್ಳೇದಾಗ್ಲಿ. ಸರಿ ಸರಿ ತಗ. ಬಾರಪ್ಪ ಹೊತ್ತಾತು. ಅವ್ ಕಾಯಕತ್ತಾನಂತ ಅಲ್ಲಿ ಶೋರೂಮ್ ಹತ್ರ ಹೋಗಿ ಸಡಪನ ಅಲ್ಲಿಗೆ ಬರ್ತಾನಂತ ಬಾ. ಹೌದಾ ನಡಿಯಪ್ಪ, ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿಯಲ್ಲಪ್ಪ. ಪತ್ರಗಳು ಅವು ಇವು ಏನೇನೋ ಬೇಕು ಅಂತ ಅಂದ್ರಲ್ಲ, ಎಲ್ಲ ತಗೊಂಡಿಯಲ್ಲ. ಹೂನಪ್ಪ ಎಲ್ಲ ತಗೊಂಡಿದ್ದಾನ ಬಾ ಅದಾವ್. ಬಸಪ್ಪ, ಕಾರಿಂದು ರೇಟು ಒಂದು 2 ರಿಂದ 3 ಲಕ್ಷ ಆದ್ರೆ ಸಾಕಪ್ಪ. ಇನ್ನು ಆ ಮದುವೆ ಮುಂಜೆ ಎಲ್ಲ ಅದಾವೆ, ಖರ್ಚು ಭಾಳ ಐತಿ. ಜಾಸ್ತಿ ರೇಟಿನ ನೋಡಕ್ ಹೋದ್ವಿ ಅಂತಂದ್ರೆ ಮತ್ತೆ ಮದ್ವಿಗೆಲ್ಲ ಕಷ್ಟ ಆಗ್ಬಿಡ್ತತಿ. ಅದಕ್ಕೆ ಕಡಿಮೆ ರೇಟಿಂದ ನೋಡ್ರಿ ಆದಷ್ಟು. ಆಯ್ತಣ್ಣ ಬಾ ನೋಡೋಣ, ಒಳಗೋಗಿ ವಿಚಾರ್ಸೋಣ ಬಾ ಹೆಂಗೈತಿ ಏನನ್ನದವೆ ಅಂತಂದು ಆಮೇಲೆ ನೋಡೋಣಂತೆ. ಅಯ್ಯ, ಅವ್ನ್ ನಮ್ಮ ಸಿದ್ದಪ್ಪಲ್ಲ, ಅವ್ನ್ ಬಸಪ್ಪ. ಇಲ್ಲಾಕ್ ನಿಂತಿದಾರ ಇವ್ರು? ಒಳ್ಳೇದತ್ತಿಗೆ. ನಾನು ಎಲ್ಲಿ ಬಂದ್ನು ಎಲ್ಲೋದ್ನೆ ನನಗೆ ಗೊತ್ತಾಗವಲ್ದು. ನನ್ನ ಸೊಸೆ ಎಲ್ಲಿ ಬಿಟ್ಟೋದ್ಲ ಏನೋ ಬಿಡಾಡಿ. ನನಗೆ ಒಂದು ಗೊತ್ತಾಗವಲ್ದು, ದಾರಿ ಎಲ್ಲಿ ಹೋಗ್ಬೇಕು ಏನು ಅನ್ನೋದು. ಒಳ್ಳೆ ಸಮಯಕ್ಕೆ ಸಿಕ್ಕರು ತಗ. ಸಿದ್ದಪ್ಪ, ಅಯ್ಯೋ ಕೆಂಚ ಚಿಕ್ಕಮ್ಮ, ನೀನೇನ್ ಇಲ್ಲಿ? ಏನೋ ಹೇಳ್ತೀಯ? ಕೇಳವಲ್ ತಡಿಯಪ್ಪ, ಹತ್ರ ಬರ್ತಾನೆ. ಇದ್ಯಾಕಪ್ಪ ಇಲ್ಲಿ ನಿಂತಿದ್ದೀರಾ ಇಬ್ರು ಅಣ್ಣ ತಮ್ಮ? ಕಾರ್ ಕೊಂಡ್ಕನ ಅಂತ ಬಂದ್ವಿ. ಏನು ಅಂಗಡಿನೇ ಕೊಂಡ್ಕೊಳಕ್ ಬಂದಿರಾ? ಶಿವನೇ ದೇವ್ರೆ, ಎಷ್ಟು ದುಡ್ಡು ಹಾಕತ್ತೋ ಏನಪ್ಪ. ಅಣ್ಣ ನೀನು ಕಾರ್ ತಗೊಳಕ್ಕೆ ಅಂತ ಅಂದ್ರೆ ಕ್ಯಾಂಚ ಚಿಕ್ಕ ಹೋಗಿ ಶೋರೂಮೇ ಕೊಂಡ್ಕೊಂಡು ಹೋಗಿ ಬಂದಿದ್ಯಾ ಅಂತ ಅನ್ನಂಗ ಆಗೈತೆ ನೋಡಲ್ಲಿ. ಅಯ್ಯೋ ನನ್ನ ಅಪ್ಪನೆ, ನಮ್ಗೆ ಕಾರ್ ತಗೊಳಕ್ಕೆ ದುಡ್ಡಿಲ್ಲ, ಇನ್ನ ಶೋರೂಮ್ ಕೊಂಡ್ಕೊನೋದು ಎಲ್ಲೋ ಮಾರಯ್ಯ. ದೂರದ ಮಾತು ಬಿಡು. ನೀನೇನಬೇ ಇಲ್ಲಿ ರೋಡ್ನ್ಯಾಗ ಒಬ್ಬಳೆ ತಿರ್ಗಕತ್ತಿಯಲ್ಲ, ಯಾಕೆ? ಏನೋ ಭಿಕ್ಷೆ ಬಿಡಕತ್ತಿ ಅಂತ ಅಂತೀಯ ರೋಡ್ನಾಗೆ? ಯಾಕೋ ಸಿದ್ದಪ್ಪ, ನಾನು ಹಂಗ್ ಕಾಣಕತ್ತೇನೇನಪ್ಪ ನಿನಗೆ? ನೀನ್ ಬಾರಿ ಅದಿ ಬಿಡಪ್ಪ. ತೋ ಈ ಮುದುಕಿಗೆ ಏನ್ ಹೇಳಿದ್ರು ಉಲ್ಟಾನೇ ಮಾತಾಡ್ತತಪ್ಪ. ಕಿವಿ ಹತ್ರನ ಹೋಗಿ ಕೇಳ್ಬೇಕಷ್ಟೇಯ. ನೀನ್ ಯಾಕೆ ರೋಡ್ನ್ಯಾಗ ಹಿಂಗ್ ತಿರ್ಗಾಕತ್ತೀಯ? ಏನ್ ಕೆಲ್ಸ ಇಲ್ಲಿ ಬರೋರ್ಗು ಬಂದದಿಯಲ್ಲ? ಓ ಅದಾ, ನೋಡ, ನನ್ನ ಸೊಸೆ ಇಲ್ಲೇ ನಿಂತ್ಕೊಳತಿ ಬರ್ತೀನಿ ಅಂತಂದು ಓದಾಳು, ಇನ್ನೂವರೆಗೂ ಬರ್ಲಿಲ್ಲಪ್ಪ. ಅದಕ್ಕೆ ಮುನ್ಕಂತ ನೋಡೋಣ ಅಂತಂದು ಬಂದೆ ಇಲ್ಲಿವರೆಗೂ ಬಂದ್ಬಿಟ್ಟು ನೋಡ. ಆ ದಾರಿನೇ ಮರ್ತೋಗ್ಬಿಡ್ತಪ್ಪ, ಎಲ್ಲೈತೆ ಏನೋ ಒಂದು ತಿಳಿವಲ್ದು. ಅಣ್ಣ ಕರ್ಕೊಳ್ಳೋಣ ಅತ್ಲಾಗೆ ನಾವೇ ಹೋಗೋಕಾರ ಕರ್ಕೊಂಡು ಹೋದ್ರಾತು ಊರಿಗೆ. ಸುಮ್ಮನೆ ಮತ್ತೆ ಅಲ್ಲಿ ಇಲ್ಲಿ ನಾವು ಹುಡುಕ್ಯಂತ ಹೋದ್ರೆ ನಮ್ದು ಟೈಮ್ ಆಗ್ಬಿಡ್ತದೆ, ಆಮೇಲೆ ಇಲ್ಲಿ ನೋಡೋಕ್ಕಾಗೋದಿಲ್ಲ. ಕರ್ಕ ಜೊತೆಗೆ ಹೋದ್ರಕತ್ತಿ. ಸರಿ ಸರಿ ಬಾ ನಮ್ ಜೊತೆಗೆ ಊರಿಗೆ ಹೋಗೋಣಂತೆ ಆಮ್ಯಾಕೆ. ಅಯ್ಯೋ ಇದೇನಿಲ್ಲ ಸಿದ್ದಪ್ಪ ಹಿಂಗೈತಿ ಒಳಗೆಲ್ಲಯ್ಯ. ಆ ಲೈಟ್ ನೋಡು ಹೆಂಗೆ ಮಿನ್ಕಾ ಅಂತವಂಗೆಯ. ಏನಾಡಿ ಬಲ್ಪ್ ಹಾಕಿದಾರಪ್ಪ. ಇಂಥ ಇನಾಡಿ ಕರೆಂಟ್ ಬಿಲ್ನಾಗೆ ಎಷ್ಟು ಬರ್ತತೋ ಏನಪ್ಪ ಬಿಲ್ಲು. ನೋಡು ಕಾರ್ ನೋಡಿ ಹೆಂಗದಾವೆ. ಅಯ್ಯೋ ಶಿವ ಏನಾಡಿ ಅದಾವ ಕಾರು. ಸಣ್ಣಪ್ಪ ಈ ವಜ್ಜಿ ಎಲ್ಲಿ ಸಿಕ್ತು ನಿಮಗೆ? ಅಯ್ಯೋ ಅದೊಂದು ದೊಡ್ಡ ಕತ್ತಿ ತಗ, ಆಮೇಲೆ ಹೇಳ್ತಾನೆ ನಾನು ನಿನಗೆ. ಏ ಸಣವ, ನೀನು ಅಲ್ಲೋಗಿ ಚೇರ್ ಹಾಕಿದಾರ ನೋಡಲ್ಲ ಕಡಿಕೆ, ಹೋಗಿ ಕುತ್ಕೋ, ಒಂದ್ ಸ್ವಲ್ಪ ಹೊತ್ತು ಬರ್ತಾವ ನಾವು. ನೀ ಸುಮ್ನೆ ಇಲ್ಲಿ ನಿಂತ್ಕೊಂಡು ತಲೆ ತಿನ್ಬೇಡ ಎಲ್ಲರಿಗೂ. ಹೋಗ ಅಲ್ಲಿ ಕುತ್ಕೋ, ಹೋಗು ಹೋಗಕ್ಕಾರೆ ಊರಿಗೆ ಕರ್ಕೊಂಡು ಹೋಗೋಣ ಹೋಗು. ಹೇಳಿ ಸರ್, ಯಾವ ಥರ ಕಾರ್ ಬೇಕು, ಯಾವ ಕಲರ್ ಬೇಕು, ಹೆಂಗಿರ್ಬೇಕು ನಿಮಗೆ ಮಾಡೆಲ್ ಎಲ್ಲ? ಸರ ಅದ್ ನಮಗೆ ಗೊತ್ತಾಗೋದಿಲ್ರಿ. ಒಂದು 2-3 ಲಕ್ಷದಾಗೆ ಯಾವ್ದು ಬರ್ತಾವ ಒಂದು ತೋರಿಸ್ರಿ, ನೋಡೋಣ ಆಮೆ ಕಡಿಕೆ. ಸರ್ ಅಷ್ಟು ಕಡಿಮೆ ರೇಟಲ್ಲಿ ನಮ್ಮ ಹತ್ರ ಕಾರ್ಗಳೆಲ್ಲ ಸಿಗೋದಿಲ್ಲ ಸರ್. ನಿಮ್ಗೇನಾದ್ರೂ ಆ ಥರ ಬೇಕು ಅಂದ್ರೆ ಆ ಕಡೆ ಹೊರಗಡೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳು ಇರ್ತಾವಲ್ಲ, ಅಲ್ಲೆಲ್ಲ ಸಿಗ್ತಾವೆ ನೋಡ್ರಿ ಕಡಿಮೆ ರೇಟಿಗೆ. ಇಲ್ಲೆಲ್ಲ ಅಷ್ಟೊಂದು ಕಡಿಮೆ ರೇಟಿಗೆ ಸಿಗೋದಿಲ್ರಿ. ಅಪ್ಪ ನೀನೇನಪ್ಪ 2-3 ಲಕ್ಷ ಅಂತೀಯ? ಕಡಿಮೆ ಅಂದ್ರೂ ಒಂದು 6-7 ಲಕ್ಷ ಇಲ್ಲ ಅಂತಂದ್ರೆ ಕಾರ್ಗಳೇ ಬರೋದಿಲ್ಲ. ಅನಾಡಿ ರೇಟ್ ಆದ್ರೆ ಬೇಡಪ್ಪ, ಆಗೋದಿಲ್ಲ, ಅಷ್ಟೊಂದು ದುಡ್ಡು ಇಲ್ಲಪ್ಪ ನನ್ನ ಹತ್ರಕ್ಕೀಗ. ನಾನು ಕೊಡ್ತೇನೆ ತಗೊಳಪ್ಪ, ನಂದು ಸೇವಿಂಗ್ಸ್ ಐತಲ್ಲ ಅದರಲ್ಲೇ ಕೊಟ್ರಾಗುತ್ತೆ. ನಿನ್ನ ಹತ್ರ ಎಷ್ಟೈತೆ ಅಷ್ಟು ಕೊಡು, ಉಳಿದದ್ದು ನಾನು ಕೊಡ್ತೇನೆ. ತಗೊಳಕರನ ಒಂದು ಒಳ್ಳೇದೇ ತಗೋಣ ನೋಡಿ. ಸುಮ್ಮನೆ ಅದಕ್ಕಪ್ಪ ಅನಾಡಿ ದುಡ್ಡು ಕೊಟ್ಟು ತಗೋಬೇಕು. ಯಾವ್ದಾರ ಒಂದು ಕಡಿಮೆ ರೇಟಿಂದ ಸಿಕ್ಕರೆ ನೋಡೋಣ ಅಂತಕ. ಬೇಡ ಬಾ ಹೋಗೋಣ. ಅಂಕಲ್ ಅಷ್ಟು ಕಡಿಮೆ ರೇಟಿಗೆಲ್ಲ ಕಾರ್ಗಳು ಸಿಗೋದಿಲ್ರಿ. ಅಷ್ಟು ಸಿಗ್ತವೆ ಅಂದ್ರೆ ಅವು ಯೂಸ್ ಮಾಡಿರೋವೆಲ್ಲ ಸಿಗ್ತವೆ. ಅವು ಓಡ್ಸೋಕ್ಕೂ ಸರಿ ಹೋಗೋದಿಲ್ಲ, ಏನೇನಾಗಿರ್ತಾವೋ ಏನೋ. ಬೇಡ ಹೊಸದೇ ತಗೊಳ್ರಿ, ಅವ್ನು ಕೊಡ್ತಾನೆ ಅಂತ ನಲ್ಲಿ ತಗೊಳ್ರಿ. ತಗೊಳಕರನೆ ಒಂದು ಒಳ್ಳೆ ಚಲೋ ನೋಡಿ ತಗೋವಂತ್ರಿ. ಏನಪ್ಪ ನೀನಿ ಬಿಟ್ಟದ್ ನೋಡಪ್ಪ, ನನ್ನ ಹತ್ರಕ್ಕೆ ಇರೋದು ಒಂದು 3 ಲಕ್ಷ ಐತ್ ನೋಡ್ ದುಡ್ಡು. ಮ್ಯಾಲೆ ಎಷ್ಟಾಗತ್ತ ಅಷ್ಟು ನೋಡಿ ನೀನೇ ಕೊಟ್ಟು ತಗ. ಆಯ್ತು ನಾವು ಕೊಡ್ತೇನೆ ತಗ. ಏ ತಮ್ಮ, ನಿನ್ನ ಎಲ್ಲ ನೋಡ್ದಂಗಾಯ್ತಲ್ಲ, ಎಲ್ಲ ನೋಡಿದಾನೆ ಅನಿಸ್ತತಪ್ಪ ನಿನ್ನ. ಹೌದ್ರಿ, ನನಗೂ ಎಲ್ಲೋ ನೋಡ್ದಂಗ ಅನಿಸ್ತದ ನಿಮ್ಮನ್ನ. ನಾನು ಇದಕ್ಕಿಂತ ಮುಂಚೆ ಎಲ್ಲಾರು ಸಿಕ್ಕಿದ್ರ ಅಂತ. ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ಕೆಲಸ ಮಾಡಕತ್ತಿ? ಇದಕ್ಕಿಂತ ಮುಂಚೆ ಏನಾರು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಹೆಂಗೆ? ಈಗ ಒಂದು ತಿಂಗಳಾತ್ ನೋಡ್ರಿ ಸರ ಇಲ್ಲಿ ಸೇರ್ಕೊಂಡು. ಇದಕ್ಕಿಂತ ಮುಂಚೆ ಸಂಘದಾಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದು ಊರಿಗೆ ಹೋಗಿದ್ನಪ್ಪ, ಅಲ್ಲಿ. ಅಯ್ಯ ಹೌದಲ್ಲ, ಈ ಮುದುಕಿ ನೋಡಿದನಲ್ಲ ನಾನು.
ಏ ಹೌದು ರೀ ಗೌಡ್ರೆ, ಬಂದಿದ್ನಲ್ರಿ ನಾನು ನಿಮ್ಮೂರಿಗೆ ಸಂಘ ಮಾಡಕ್ಕೆ ಅಂತಂದು. ಅಯ್ಯೋ ಮರ್ತು ಬಿಟ್ರಾ? ಓ ಅವ್ರ ನೀವು ಹ್ಞೂ ಈಗ ಗೊತ್ತು ಬಂತ ತಗೊಳ್ರಿ, ಅದೇ ಹೊಡ್ತ ತಿಂದು ಊರ್ ಬಿಟ್ಟು ಬಂದಿದ್ರಲ್ಲ. ಗೊತ್ತಾತಾಳ್ರಿ. ಅಯ್ಯೋ ಏನ್ ಹೇಳನ್ರಿ ಗೌಡ್ರೆ, ನಿಮ್ಮ ಊರಿಗೆ ಬಂದು ಹೋದ್ಮೇಲೆ ನನ್ನ ಕೆಲ್ಸನೇ ಹೋಗ್ಬಿಡ್ತ್ರಿ. ಅಲ್ಲಿ ಸಂಘ ಮಾಡಿಲ್ಲ ಅಂತಂದು ಹೇಳಿ ನಮ್ಮ ಮೇಲಧಿಕಾರಿಗಳು ನನ್ನ ಕೆಲ್ಸದಿಂದಾನೇ ತೆಗೆದು ಬಿಟ್ರು. ಎಲ್ಲ ಈ ಮುದುಕಿ ಮಾಡಿದ್ರಿಂದಾನೇ ಆಗಿದ್ ನೋಡು. ಹಾ ಈಗ ಗೊತ್ತು ಬಂತ್ ನೋಡ. ಆ ಸಂಗತ್ ಸಾರ್ ಅಲ್ಲನಪ್ಪ ನೀನು. ಅವತ್ ನನ್ನ ಕೈ ಹೊಡ್ತ ತಿಂದೋದಿಲ್ಲ ಅವತ್ತಾನೆ ನೀನು. ಗೌಡ್ರೆ, ಮೊದ್ಲು ಈ ಮುದುಕಿನ ಹೊರ ಕಳಿಸ್ರಿ, ಮತ್ತೆ ಇಲ್ಲಿಂದನೂ ಕೆಲಸ ಬಿಡಿಸ್ ಕಳ್ಸಿತ್ ನನ್ನ. ದಯವಿಟ್ಟು ಕೈ ಮುಗಿತೇನ್ರಿ, ಹೊರ ಕಳಿಸ್ಬಿಡ್ರಿ ಈ ಮುದುಕಿವ. ಅಯ್ಯಯ್ಯೋ ಅದಕ್ಕೆ ಯಾಕೆ ಕಳ್ತೀರಿ ಬಿಡ್ರಿ, ಹೋಗ್ಲಿ ಕಳಿಸ್ತೀನಿ ಸುಮ್ನಿರ್ರಿ. ಬರ್ರಿ ನಮಗೆ ಕಾರ್ ತೋರ್ಸ್ಬರ್ರಿ.